ಕರ್ನಾಟಕ ಸ್ಟುಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಿ.ಎಂ. ಗೌಡ. 2024ರ ಲೋಕಸಭಾ ಚುನಾವಣೆಯತ್ತ ಎಲ್ಲರ ಚಿತ್ತ ನೆಟ್ಟಿದೆ. 2019ರಲ್ಲಿ ಮಂಡ್ಯ ಲೋಕಸಭಾ ಚುನಾವಣೆ ಇಂಡಿಯಾದ ಗಮನ ಸೆಳೆದಿತ್ತು. ಅಂತಹ ಘಟ್ಟದತ್ತ ಈ ಬಾರಿ ಕೂಡ ಮಂಡ್ಯ ರಣಕಣ ರಂಗೇರುವ ಎಲ್ಲ ಲಕ್ಷಣಗಳು ಕಾಣುತ್ತಿವೆ. ಕಳೆದ ಬಾರಿ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿಯಾಗಿ ಬಿಜೆಪಿ ಮತ್ತು ರೈತ ಸಂಘದ ಬೆಂಬಲದೊಂದಿಗೆ ಸ್ಪರ್ಧಿಸಿದ್ದ ಸುಮಲತಾ ಅಂಬರೀಶ್ ವಿರುದ್ಧ ನಿಖಿಲ್ ಕುಮಾರಸ್ವಾಮಿಯನ್ನು ರಣಕಣದಲ್ಲಿ ಇಳಿಸಿದ್ದರು. ಆ ರೀತಿಯ ರೋಚಕ ಘಟ್ಟದತ್ತ ಈ ಬಾರಿ ಕೂಡ ಸಾಗುವ ಎಲ್ಲ ಲಕ್ಷಣಗಳು ಕಾಣುತ್ತಿವೆ. ಆದರೆ ಈ ಬಾರಿ ಸ್ವಲ್ಪ ವಿಭಿನ್ನವಾಗಿದೆ. ಜೆಡಿಎಸ್ ಮತ್ತು ಬಿಜೆಪಿ ಜಂಟಿ ಸಮರಾಭ್ಯಾಸವನ್ನೇ ನಡೆಸಿವೆ. ಇತ್ತ ಕಾಂಗ್ರೆಸ್ ತನ್ನ ಉರಿಯಾಳವನ್ನು ಕಣಕ್ಕಿಳಿಸಲು ಸರ್ವಸನ್ನದ್ಧವಾಗಿದೆ. ಇತ್ತ ಮಂಡ್ಯ ಕ್ಷೇತ್ರದ ಹಾಲಿ ಸಂಸದೆ ಸುಮಲತಾ ಅಂಬರೀಶ್ ಅವರ ಚಿತ್ತ ಯಾರತ್ತ ಅನ್ನುವುದೇ ಕೌತುಕದ ಗೂಡಾಗಿದೆ. ಒಂದು ಕಡೆ ಅಂಬರೀಶ್ ಅವರ ಅಭಿಮಾನಿಗಳು, ಜೊತೆಗೆ ಸುಮಲತಾ ಅಂಬರೀಶ್ ಅವರ ಚಿತ್ತ ಎತ್ತ ನೆಟ್ಟಿದೆ ಅನ್ನುವುದು ಯಕ್ಷ ಪ್ರಶ್ನೆಯಾಗಿದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸುಮಲತಾ ಅಂಬರೀಶ್ ಬಿಜೆಪಿ ಪಕ್ಷಕ್ಕೆ ಬಹಿರಂಗವಾಗಿ ಬೆಂಬಲ ಸೂಚಿಸಿದ್ದರು. ಜೊತೆಗೆ ಮಂಡ್ಯ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಸುಮಾರು 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮಿಂಚಿನಂತೆ ಸಂಚರಿಸಿ ಅಭ್ಯರ್ಥಿಗಳ ಗೆಲುವಿಗೆ ಟೊಂಕ ಕಟ್ಟಿ ನಿಂತಿದ್ದರು. ಆದರೆ ಕಾಂಗ್ರೆಸ್ ಅಲೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ನ ಎಲ್ಲ ಅಭ್ಯರ್ಥಿಗಳು ಸೋಲು ಕಾಣಬೇಕಾಯಿತು. ಆದರೆ ಈಗ ಸುಮಲತಾ ಅಂಬರೀಶ್ ಅವರ ನಡೆ ನಿಗೂಢವಾಗಿದೆ. ಇತ್ತ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಅಭ್ಯರ್ಥಿಯನ್ನು ಕಣಕ್ಕಿಳಿಸುವ ಲಕ್ಷಣಗಳು ಗೋಚರಿಸುತ್ತಿವೆ. ಆದರೆ ದಿಲ್ಲಿಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ನ ಮೈತ್ರಿ ಅಭ್ಯರ್ಥಿ ಯಾರು, ಇದು ಮಂಡ್ಯ ಲೋಕಸಭಾ ಕ್ಷೇತ್ರ ಬಿಜೆಪಿ ಪಾಲಾಗುತ್ತಾ ಜೆಡಿಎಸ್ ಪಾಲಾಗುತ್ತಾ ಎನ್ನುವ ಗೊಂದಲದ ಮಧ್ಯೆ ಸುಮಲತಾ ಅಂಬರೀಶ್ ಮೊನ್ನೆ ಮಂಡ್ಯದಲ್ಲಿ ಮದ್ದೂರಿನಲ್ಲಿ ಪತ್ರಿಕಾಗೋಷ್ಠಿ ನಡೆಸುತ್ತಾ, ನಾನು ಮಂಡ್ಯದ ಸೊಸೆ, ಮಂಡ್ಯದಲ್ಲಿ ಸ್ವಾಭಿಮಾನದ ರಣಕಹಳೆಯ ಜೊತೆಗೆ ಅಂಬರೀಶ್ ಅಣ್ಣನವರ ಅಭಿಮಾನಿಗಳಿಂದನೇ ಗೆದ್ದು ಬಂದಿದ್ದೇನೆ, ಹೀಗಾಗಿ ಮಂಡ್ಯ ಬಿಟ್ಟು ಬೇರೆ ಕಡೆ ಚುನಾವಣೆ ಎದುರಿಸುವ ಪ್ರಶ್ನೆಯೇ ಇಲ್ಲ ಎಂದು ಸುದ್ದಿಗಾರರಿಗೆ ತಿಳಿಸಿದ್ದಾರೆ. ಈ ಎಲ್ಲದರ ಹೊರತಾಗಿಯೂ ಕೂಡ ಎಲ್ಲಿ ಸೋತಿದ್ದೇವೆ ಅಲ್ಲೇ ಗೆಲ್ಲುತ್ತೇವೆ ಎನ್ನುವ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿಯವರ ಹೇಳಿಕೆ ಒಂದು ಕಡೆಯಾದರೆ, ಸುಮಲತಾ ಅಂಬರೀಶ್ ಅವರ ಹೇಳಿಕೆಯೇ ವಿಭಿನ್ನವಾಗಿದೆ. ಈ ಎರಡೂ ಹೇಳಿಕೆಗಳನ್ನು ತುಲನೆ ಮಾಡಿದಲ್ಲಿ ಈ ಬಾರಿ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ 2019ರಂತೆ 24ರಲ್ಲೂ ಕೂಡ ಮಂಡ್ಯ ಇಂಡಿಯಾದ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗುತ್ತಾ, ಅಥವಾ ಮೈತ್ರಿ ಅಭ್ಯರ್ಥಿಗೆ ಗೆಲುವಿನ ಮಾಲೆ ಸಿಗುತ್ತಾ, ಜೊತೆಗೆ ಕಾಂಗ್ರೆಸ್ನ ಸ್ಟ್ರಾಟಜಿಗಳೇನಾಗುತ್ತೆ, ಜೊತೆಗೆ ಸುಮಲತಾ ಅಂಬರೀಶ್ ಅವರ ಪಕ್ಷೇತರ ಅಭ್ಯರ್ಥಿಯಾಗಿ ಮತ್ತೊಮ್ಮೆ ರಣ ಕಹಳೆಯನ್ನು ಊದುತ್ತಾರ, ಸ್ವಾಭಿಮಾನದ ಕಹಳೆಯನ್ನು ಮಂಡ್ಯದಲ್ಲಿ ಹಳ್ಳಿಗೂ ಕೂಡ ಕೊಂಡೊಯ್ಯುತ್ತಾರ, ಜೋಡೆತ್ತುಗಳು ಮತ್ತೆ ಪುನಃ ಮಂಡ್ಯದ ರಣಕಣಕ್ಕೆ ಇಳಿಯುತ್ತಾರ, ಜೊತೆಗೆ ರಾಜಕೀಯ ಜೋಡೆತ್ತುಗಳು ಇಂದು ಒಕ್ಕಲಿಗರ ಕೋಟೆಯಲ್ಲಿ ಪ್ರಬಲ ಪ್ರತಿಸ್ಪರ್ಧಿಯಂತೆ ಮದ ಗಜಗಳಂತೆ ಕಾದಾಟಕ್ಕಿಳಿಯುತ್ತಾ ಎಲ್ಲ ಪ್ರಶ್ನೆಗಳಿಗೂ ಕೂಡ ಮಂಡ್ಯದ ಜನ ಉತ್ತರಿಸಬೇಕಾಗಿದೆ. ಜೊತೆಗೆ ಸುಮಲತಾ ಅಂಬರೀಶ್ ಅವರ ಒಂದು ರಾಜಕೀಯ ನಡೆ ಕೂಡ ಕುತೂಹಲಕ್ಕೆ ಕಾರಣವಾಗಿದೆ. ಮೈತ್ರಿ ಆಗಿದೆ ನಿಜ, ಆದರೆ ಮಂಡ್ಯ ನನಗೆ ಸಿಗುತ್ತೆ, ಬಿಜೆಪಿ ಟಿಕೆಟ್ ನನಗೆ ಸಿಗುತ್ತೆ ಎನ್ನುವ ಆತ್ಮವಿಶ್ವಾಸದಲ್ಲಿ ಸುಮಲತಾ ಅಂಬರೀಶ್ ಅವರು ಮುನ್ನುಗ್ಗುತ್ತಿದ್ದಾರೆ. ಜೊತೆಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಎಲ್ಲೋ ಒಂದು ಕಡೆ ನಾನು ಕೂಡ ಮಂಡ್ಯದ ಅಭ್ಯರ್ಥಿ ಅನ್ನುವ ರೀತಿಯಲ್ಲಿ ಪರೋಕ್ಷವಾಗಿ ಸುಳಿವುಗಳನ್ನು ನೀಡುತ್ತಾರೆ. ಎಲ್ಲವೂ ಕೂಡ ಯಾವ ದಿಕ್ಕಿನತ್ತ ಮಂಡ್ಯ ರಣಕಣ ಸಾಗುತ್ತೆ ಅನ್ನುವುದರ ಚಿತ್ತ 2024ರಲ್ಲಿ ಗೊತ್ತಾಗಲಿದೆ. 2019ರಂತೆ 24ರಲ್ಲೂ ಕೂಡ ಮಂಡ್ಯ ಏನಾದರೂ ಕೂಡ ಇಂಡಿಯಾದ ಗಮನ ಸೆಳೆಯುವ ನಿಟ್ಟಿನಲ್ಲಿ ರಣಕಹಣ ಸೃಷ್ಟಿಯಾಗುತ್ತಾ ಅನ್ನುವುದನ್ನು ನೋಡಬೇಕಿದೆ. ಜೊತೆಗೆ ಕಾಂಗ್ರೆಸ್ನ ಅಭ್ಯರ್ಥಿ ಈ ಬಾರಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಅಭ್ಯರ್ಥಿಗೆ ಪ್ರಬಲ ಸ್ಪರ್ಧಿಯಾಗುತ್ತಾರಾ, ಅಥವಾ ಸುಮಲತಾ ಅಂಬರೀಶ್ ಪಕ್ಷೇತರ ಅಭ್ಯರ್ಥಿಯಾಗಿ ಈ ಇಬ್ಬರಿಗೂ ಟಕ್ಕರ್ ಕೊಡುತ್ತಾರಾ ಅನ್ನುವುದನ್ನು ಕಾದು ನೋಡಬೇಕಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.